ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಂತೆ ಜಾಮಿಯಾ ಮಸೀದಿ ಅಧ್ಯಕ್ಷ ಕೆ ಎಜಾಜ್ ಅಹಮದ್ ಸಂತೆಬೆನ್ನೂರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿದ್ದು ಇದೀಗ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾರರು ಮುಸ್ಲಿಂ ಸಮುದಾಯದವರು ಇರುವ ಕಾರಣ ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಕೊಡುವ ಮೂಲಕ ವಿಧಾನಸೌಧದ ಮೆಟ್ಟಿಲೇರುವ ಕಾರ್ಯಕ್ಕೆ ಅನುವು ಮಾಡಿಕೊಡಬೇಕೆಂದು ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಚನ್ನಗಿರಿ ಜಾಮಿಯಾ ಮಸೀದಿ ಅಧ್ಯಕ್ಷ ಫಾಜಿಲ್, ಸೈಯದ್ ತನ್ವೀರ್, ಸೈಯದ್ ಗೌಸ್ಫೀರ್, ಕೆರೆಬಿಲ್ಚಿ ಜಾಮಿಯಾ ಮಸೀದಿ ಅಧ್ಯಕ್ಷ ಎಜಾಜ್ ಬೇಗ್, ಉಬೈದುಲ್ಲಾ ಸೇರಿದಂತೆ ಮತ್ತಿತರರಿದ್ದರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾದ ಪ್ರಯುಕ್ತ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತರಿಗೆ ಈ ಸತಿ ಬಿಟ್ಕೊಡ್ಬೇಕು ಅಂತ ನಾವು KPCCಗೂ ಹಾಗೂ AICCಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಏನಂದರೆ 1993-94ರಿಂದನೂ ಸತತವಾಗಿ ಆ ಕ್ಷೇತ್ರವನ್ನು ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ಕೊಂಡು ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ಓಟಿದ್ದಾರೆ. ಎಲ್ಲೂ ನಮಗೆ ಒಂದು ಅವಕಾಶ ಸಿಗಲಿಲ್ಲ. ಭಾಳ ವರ್ಷ 30-40 ವರ್ಷದಿಂದ ನಮ್ಮ ಚನ್ನಗಿರಿ ತಾಲೂಕಿಗೆ ಅವಕಾಶ ಕೊಟ್ಟರು. ಕಾರಣಾಂತರದಿಂದ ನಾವು ಅಲ್ಲಿ ಯಶಸ್ಸು ಪಡೀಲಿಕ್ಕಾಗಲಿಲ್ಲ. ಈಗ ದಕ್ಷಿಣ ಕ್ಷೇತ್ರದಲ್ಲಿ 80,000 ನಮ್ಮ ಜನಸಂಖ್ಯೆ, ಮುಸ್ಲಿಂ ಬಾಂಧವರ ಜನಸಂಖ್ಯೆ ಇದೆ. ಅದ್ರ ಜೊತೆಗೆ ನಮಗೆ ಈ ಸತಿ ಸರ್ಕಾರ ಇರೋದ್ರಿಂದ ನಮಗೆ ಎಲ್ಲರೂ ಸೇರಿ OBC ಶೆಡ್ಯೂಲ್ ಎಲ್ಲರೂ ಸೇರಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಹಾಗಾಗಿ ದಯವಿಟ್ಟು ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಧ್ಯಕ್ಷರಾಗಲಿ ಎಲ್ಲರೂ ಇದ್ರ ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಮ ಮೈನಾರಿಟೀಸಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಂತ ಇದ್ದೀವಿ. ಸ್ವಾತಂತ್ರ್ಯ ಬಂದಾಗಲಿಂದ ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಕೊಂತ ಬಂದಿರೋದು. ಮಧ್ಯದಾಗೆ ಜನತಾ ಪಕ್ಷ ಇದ್ದಾಗ ಮಾಡ್ತಿದ್ರು. ಈಗ ನಮ್ಮ ರಾಜ್ಯದಲ್ಲೇ, ನಮ್ಮ ದೇಶದಲ್ಲೇ ಪರಿಸ್ಥಿತಿಗಳು ಬೇರೆ ರೀತಿ ಇರೋದ್ರಿಂದ ನಾವು ಒಂದು ಪಕ್ಷನ ಕಾಂಗ್ರೆಸ್ ಆಯ್ಕೊಂಡಿದ್ದಾರೆ. ಹಂಗಾಗಿಬಿಟ್ಟು ಕಾಂಗ್ರೆಸ್ಸಿಗೆ ನಾವು ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ. ಒಂದು ವೇಳೆ ಬಿಜೆಪಿ ಪಕ್ಷದಲ್ಲಿ